ಬೆಂಗಳೂರಲ್ಲಿ ಮಾಡಿದ್ದೀವಿ, ಬೆಂಗಳೂರಾದ್ಮೇಲೆ ಬೆಳಗಾವಿಯಲ್ಲಿ ಮಾಡಿದ್ದೀವಿ, ಇವತ್ತ ಹುಬ್ಳಿಯೆಲ್ಲ ಪ್ರಾರಂಭವನ್ನು ಮಾಡಿದ್ದೀವಿ. ನಾನು ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ, ಈ ಭಾರತೀಯ ಜನತಾ ಪಕ್ಷದವರು ಬಡವರ ಬಗ್ಗೆ ಕಾಳಜಿ ಇಲ್ಲ, ರೈತರ ಬಗ್ಗೆ ಕಾಳಜಿ ಇಲ್ಲ, ಸಾಮಾನ್ಯ ಜನರ ಬಗ್ಗೆ ಕಾಳಜಿ ಇಲ್ಲ. ಇವರಿಗೆ ಬೇಕಾಗಿರೋದು ದೇಶ ಆಳೋದು, ಅದನ್ನ ಜಾತಿಗಳ ಮಧ್ಯೆ ಒಡೆದಾಡಿಸಿ ಅವರ ಆಡಳಿತವನ್ನು ಮಾಡುವಂಥ ಕೆಲಸವನ್ನು 12 ವರ್ಷದಿಂದ ಮಾಡ್ಕೊಂತ ಬಂದಿದ್ದಾರೆ. ಇವತ್ತು ನಾನು ಒಂದು ವಿಚಾರವನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬೆಲೆ ಏರಿಕೆ ಗಗನಕ್ಕೇರಿದೆ, ಆದರೆ ಅದರ ಬಗ್ಗೆ ಮಾತಾಡಂಗಿಲ್ಲ. ಜನರು ಕಷ್ಟದಾಗಿದ್ದಾರೆ, ಅದರ ಬಗ್ಗೆ ಮಾತಾಡೋಲ್ಲ. ರಾಜ್ಯ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮತ್ತು AICC ಅಧ್ಯಕ್ಷರು ರಾಹುಲ್ ಗಾಂಧಿ ಅವರು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ರಾಜ್ಯದೊಳಗೆ 5 ಗ್ಯಾರಂಟಿಗಳನ್ನು ಕೊಡ್ತೀನಿ ಅಂತ ಪ್ರಮಾಣ ಮಾಡಿದ್ರು. ಆ 5 ಗ್ಯಾರಂಟಿಗಳನ್ನು ಕೊಟ್ರೆ ಆ 5 ಗ್ಯಾರಂಟಿಗಳ ಬಗ್ಗೆ ಟೀಕೆಯನ್ನು ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಬಿಜೆಪಿಯ ಮಿತ್ರರಿಗೆ ಬಡವರಿಗೆ ಯೋಜನೆಗಳನ್ನು ಕೊಡಬಾರ್ದು. ಇವ್ರಿಗೇನಿದ್ರು ಯೋಜನೆ ಅದಾನಿ ಅಂಬಾನಿಗೆ ಕೊಟ್ಟರೆ ಮಾತ್ರ ಬಹಳ ಖುಷಿಯನ್ನ ಪಡುವಂತ ಕೆಲಸವನ್ನ ಮಾಡ್ತಾರೆ. ನೀವು ನೋಡಿ, ಒಂದೇ ಒಂದು ಯೋಜನೆ ಹೇಳಿ, 12 ವರ್ಷ ಈ ದೇಶದೊಳಗೆ ಅಧಿಕಾರ ಮಾಡ್ತಾ ಇದೆ ಮೋದಿ ಅವರು. ರೈತರಿಗೆ ಒಂದು ಯಾವುದಾದ್ರೂ ನೀರಾವರಿ ಯೋಜನೆ ಮಾಡಿದ್ದಾರ? ಈ ದೇಶದೊಳಗೆ ಯಾರಿಗಾದ್ರೂ ಕಾರ್ಮಿಕರಿಗೆ ಒಂದು ಯೋಜನೆಯನ್ನ ಕೊಟ್ಟಿದ್ದಾರ? ಈ ದೇಶದೊಳಗೆ ಸಾಮಾನ್ಯರಿಗೆ ಮಹಿಳೆಯರಿಗೆ ಏನಾದ್ರೂ ಯೋಜನೆ ಕೊಟ್ಟಿದ್ದಾರ? ಕೊಟ್ಟಿಲ್ಲ. ಅವ್ರಿಗೆ ಅದಾನಿ ಅಂಬಾನಿ ಕೊಡಬೇಕು, ಅವರು ನೆಮ್ಮದಿಂದಿರಬೇಕು, ಬಡವರು ಅವರ ಗುಲಾಮಗಿರಿ ಕೆಲಸವನ್ನ ಮಾಡಬೇಕು. ಅದಕ್ಕೆ ಬಂಧುಗಳೇ, ಇವತ್ತು ನಾವೆಲ್ಲರೂ ಎಚ್ಚರ ಆಗಬೇಕಾಗಿದೆ. ಬೆಲೆ ಏರಿಕೆ ಗಗನಕ್ಕೇರಿದೆ, ಪೆಟ್ರೋಲ್ ಡೀಸೆಲ್ ಬಗ್ಗೆ ಗಗನಕ್ಕೇರಿದೆ, ಅದ್ರ ಬಗ್ಗೆ ಮಾತಾಡಂಗಿಲ್ಲ. ಇವತ್ತ ಏನಾದ್ರೂ ಸಾಮಾನ್ಯ ವಸ್ತು ಬೆಲೆ ಏರಿಕೆ ಆಗಬೇಕಾದ್ರೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿದ್ರೆ ಮಾತ್ರ ಸಾಧ್ಯ. ಆದ್ರೆ ಇವರು ಕಾಂಗ್ರೆಸ್ದ ಆಕ್ರೋಶ ಯಾತ್ರೆ ಅಂತ ಹೊಂಟಿದ್ದಾರೆ. ಯಾರು? ವಿಜೇಂದ್ರ ಅವರು, ಆರ್ ಅಶೋಕ್ ಅವರು. ನಾನು ಹೇಳ್ತೀನಿ ಬಂಧುಗಳೇ, ವಿಜೇಂದ್ರ ಅವರೇ, ಆರ್ ಅಶೋಕ್ ಅವರೇ, ನೀವು ಹುಬ್ಬಳ್ಳಿ ಒಳಗೆ ಆಕ್ರೋಶ ಯಾತ್ರೆ ಮಾಡೋದು ಬೇಕಾಗಿಲ್ಲ. ನೀವು ಆಕ್ರೋಶ ಯಾತ್ರೆ ದೆಹಲಿ ಒಳಗ ಮೋದಿ ಅವರ ಮನೆ ಮುಂದೆ ಆಕ್ರೋಶ ಯಾತ್ರೆಯನ್ನ ಮಾಡಿದ್ರೆ ಅವ್ರಿಗೆ ಅರಿವಾಗುತ್ತೆ ಜನರು ಆಕ್ರೋಶ ಆಗಿದ್ದಾರೆ ಈ ದೇಶದೊಳಗ, ರಾಜ್ಯದೊಳಗ ಅನ್ನೋ ಮಾತನ್ನ. ಎಂದಾದ್ರೂ ಹೋಗಿದ್ದೀರಾ? ಮೋದಿ ಅವರ ಹತ್ರ ಕೇಳಿದ್ದೀರಾ? ಆ ತಾಕತ್ತು ನಿಮಗೆ ದಮ್ಮು ಇಲ್ಲ. ಜನ ಆಕ್ರೋಶ ಅಂತ ಇವರಿಗೆ ಇದೇ ರಾಜ್ಯದೊಳಗ ನಿಮಗೆ ಆಕ್ರೋಶವನ್ನ ಮಾಡಿ ಇವತ್ತು 68ಕ್ಕೆ ತಂದಿಟ್ಟಿದ್ದಾರೆ. ಆದ್ರೂ ನಿಮಗೆ ಅರಿವಿಲ್ಲ. ನಾನು ಇವತ್ತು ಕೇಳಲಿಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ, ನೀವು ಜನ ಆಕ್ರೋಶ ಯಾತ್ರೆಯನ್ನ ಕರ್ನಾಟಕದ ಮಾಡೋಕ್ಕಿಂತ ದೆಹಲಿ ಒಳಗೆ ಹೋಗಿ ಮೋದಿ ಅವರ ಮನೆ ಮುಂದೆ, ಅಮಿತ್ ಶಾ ಅವರ ಮನೆ ಮುಂದೆ ಮಾಡಿದ್ರೆ ಅವರಾದ್ರೂ ಎಚ್ಚರಾಗಿ ಪೆಟ್ರೋಲ್ ಡೀಸೆಲ್ ಬೆಲೆ ಆದ್ರೂ ಇಳಿಸ್ತಾರೆ. ಆದ್ರೆ ನೀವು ಇಲ್ಲಿ ಜನ ಆಕ್ರೋಶ ಮಾಡಿದ್ರೆ ಕರ್ನಾಟಕದ ಜನತೆ ಬಹಳ ಬುದ್ಧಿವಂತರಿದ್ದಾರೆ. ಇದೇ ಮೋದಿ ಅವರು, ಇದೇ ಅಮಿತ್ ಶಾ ಅವರು ಚುನಾವಣೆ ಟೈಮ್ದೊಳಗ ಕನಿಷ್ಠ 68ರಿಂದ 70 ಸತೆ ಬಂದ್ರು ಕಾಂಗ್ರೆಸ್ಗೆ 136 ಸೀಟುಗಳನ್ನು ಕೊಳಿಸುವಂತ ಕೆಲಸವನ್ನ ಈ ರಾಜ್ಯದ ಜನತೆ ಮಾಡಿದೆ ಅನ್ನೋದನ್ನ ನೆನಪಿಟ್ಕೋಬೇಕು. ನೀವು ಒಂದ್ಸತೆ ವಿಚಾರ ಮಾಡಿ. ಇವರೊಬ್ಬರೇ ದೇಶಭಕ್ತರು. ಈ ದೇಶದೊಳಗ ಇವರಷ್ಟೇ, ಇವರಿದ್ರೆ ಮಾತ್ರ ದೇಶ ಉಳಿತಾ ಇದೆ ಅನ್ನೋದು. ಸ್ವಾಮಿ ಮೋದಿ ಅವರೇ, ಇವತ್ತು ಅಧಿಕಾರಕ್ಕೆ ಬಂದು ನೀವು 12 ವರ್ಷ ಆಯ್ತು. ಈ ದೇಶದೊಳಗ ಬಲೋ ಭಾರತ್ ಮಾತಾಕಿ ಅಂತ ಹೇಳಿದವರು ಕಾಂಗ್ರೆಸ್ ಪಕ್ಷದವರು, ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳಿದ್ರು ಕಾಂಗ್ರೆಸ್ ಪಕ್ಷದವರು. ಈ ದೇಶದೊಳಗ ನೀರಾವರಿಯನ್ನ ತಂದಿದ್ದು, ಡ್ಯಾಮ್ ಅನ್ನ ಕಟ್ಟಿದ್ದು, ರೈಲ್ವೆ ಸ್ಟೇಷನ್ ಮಾಡಿದ್ದು, ವಿಮಾನ ನಿಲ್ದಾಣವನ್ನ ಮಾಡಿದ್ದು ಕಾಂಗ್ರೆಸ್ ಪಕ್ಷದವರು. ಬಿಜೆಪಿಯವರ ಕೊಡುಗೆ ಈ ದೇಶಕ್ಕೆ ಯಾವುದೂ ಇಲ್ಲ. ನೋಡಿ, ಅವ್ರು ಮಾತಾಡ್ತಾರೆ. ಮೊನ್ನೆ ಸಿದ್ದರಾಮಯ್ಯ ಸಾಹೇಬರು ಒಂದೇ ಒಂದು ಮಾತನ್ನ ಹೇಳಿದ್ರು. ಏನಂತ? ಯುದ್ಧ ಅವಶ್ಯಕತೆ ಇಲ್ಲ ಅಂತಂದ್ರು, ಭದ್ರತೆ ಮಾಡಿ ಅಂತಂದ್ರು. ಮೊದಲು ನಮ್ಮ ದೇಶದಾಗ ಭದ್ರತೆ ಮಾಡಿ, ಯುದ್ಧದ ಅವಶ್ಯಕತೆ ಇಲ್ಲ ಅಂದ್ರೆ ಆರ್ ಅಶೋಕ್ ಅವರು, ವಿಜೇಂದ್ರ ಹೇಳಿದ್ರು ಪಾಕಿಸ್ತಾನ ಪರವಾಗಿದ್ದಾರೆ ಸಿದ್ದರಾಮಯ್ಯನವರು ಅಂತ. ನಾನು ಕೇಳ್ತೀನಿ, ಸ್ವಾಮಿ ನಿಮಗೆ ಯುದ್ಧದ ಬಗ್ಗೆ, ದೇಶದ ಬಗ್ಗೆ, ದೇಶದ ಇದ್ರ ಬಗ್ಗೆ, ಭಕ್ತಿ ಬಗ್ಗೆ ನಿಮ್ಮನ್ನ ಕೇಳಿ ಪಡೆಯುವಂತ ಅವಶ್ಯಕತೆ ಕಾಂಗ್ರೆಸ್ ಅವ್ರಿಗಿಲ್ಲ. ನಾವು ಈ ದೇಶದೊಳಗ ಸ್ವತಂತ್ರವನ್ನು ತಂದು ಕೊಟ್ಟವರು. ಈ ದೇಶಕ್ಕೆ ಯುದ್ಧ ಮಾಡಿ ತೋರಿಸಿದ್ದೀವಿ. ನಿಮ್ಮಿಚರ ಬಿರಿಯಾನಿ ತಿನ್ನಕ್ ಪಾಕಿಸ್ತಾನಕ್ಕೆ ಹೋಗಿಲ್ಲ ನಾವು. ಒಂದ್ಸತಿ ನೆನಪು ಮಾಡ್ಕೊಳ್ರಿ, ನಿಮಗೆ ಮೋದಿ ಅವ್ರನ್ನ ಎಂದೂ ಪಾಕಿಸ್ತಾನದವ್ರು ಕರೆದಿಲ್ಲ.
ಆದರೆ ಪ್ರಧಾನಮಂತ್ರಿ ಆದ್ಮೇಲೆ ನಿಮಗೆ ಬಿರಿಯಾನಿ ತಿನ್ನೋ ಆಸೆ ಆಗಿತ್ತು, ನೇರವಾಗಿ ಪಾಕಿಸ್ತಾನಕ್ಕೆ ಹೋದ್ರಿ. ಮೊನ್ನೆ ಅಮಾಯಕರು 26 ಜನ ಸತ್ತಿದ್ದಾರೆ. ವಿರೋಧ ಪಕ್ಷದ ಎಲ್ಲ ನಾಯಕರನ್ನ ಸಭೆ ಕರೆದಿದ್ದೀರಿ. 26 ಜನ ಸತ್ತಿದ್ದರ ಬಗ್ಗೆ ನಿಮಗೆ ಚಿಂತನೆ ಇಲ್ಲ. ಭಯೋತ್ಪಾದಕ ಗುಂಡು ಹಾಕಿ ಸಾವು ಹೊಡೆದಿದ್ದಾರೆ. ಇಲ್ಲೇ ಒಂದ್ ಕಡೆ ಭಯೋತ್ಪಾದಕರ ಬಗ್ಗೆ ಮಾತಾಡ್ತೀರಿ, ಪ್ರಧಾನಮಂತ್ರಿಗಳು ಅದರ ಬಗ್ಗೆ ಚಿಂತೆ ಇಲ್ಲಾರ್ದ ಬಿಹಾರದ ಚುನಾವಣೆ ಒಳಗ ಭಾಷಣ ಮಾಡಕ್ ಹೋಗಿದ್ದೀರಿ. ನಾಚಿಕಾಗಲ್ಲ ನಿಮಗೆ? ನಾವು ಇದನ್ನು ಕ್ವಶನ್ ಮಾಡಿದ್ರೆ, ನಾವು ಇದನ್ನು ಪ್ರಶ್ನೆ ಮಾಡಿದ್ರೆ ನೀವು ಹೇಳೋದು ಏನಂತ? ಇವರು ದೇಶದ ಭಕ್ತಿ ಇಲ್ಲ, ಪಾಕಿಸ್ತಾನ ಪರ. ಸ್ವಾಮಿ, ಪಾಕಿಸ್ತಾನದ ವಿರುದ್ಧ ಯುದ್ಧವನ್ನ ಮಾಡಿ ಗೆದ್ದಂತವ್ರು ನಾವು. ನಿಮ್ಮ ವಿಚಾರ ಸುಮ್ಮ ಮಾತನ್ನ ಮಾತಾಡಂಗಿಲ್ಲ, ಬೇರೆ ಉದ್ರಿ ಮಾತಾಡಂಗಿಲ್ಲ. ಪಾಕಿಸ್ತಾನಕ್ಕೆ ತಕ್ಕ ಪಾಠ ಕಲಿಸಂತ ಇಂದಿರಾ ಗಾಂಧಿ ಅವರು ನಮ್ಮ ಪಕ್ಷದವರು. ನೀವೊಂದು ಸತಿ ನೆನಪು ಮಾಡ್ಕೊಳ್ಳಿ. 4 ದಿವಸ ಆಯ್ತು ಪತ್ರಿಕೆಯೊಳಗ, ಪೇಪರ್ದೊಳಗ ಪುಲ್ವಾಮ ಬಗ್ಗೆ ಮಾತಾಡ್ತಾ ಇದ್ದೀರಿ. ಹಿಂದೆ ಚುನಾವಣೆ ಬಂತಂದ್ರೆ ಇಂಥ ಎಲ್ಲ ಪ್ರಕ್ರಿಯೆಗಳು ಪ್ರಾರಂಭ ಆಗ್ತವೆ ದೇಶದೊಳಗೆ. ನೀವು ನೋಡಿ, ಪುಲ್ವಾಮ ದಾಳಿ ಆಯ್ತು, ಏನು ಸೈನಿಕರು ಬಾಂಬ್ ಬ್ಲಾಸ್ಟ್ ಸತ್ರು. 40 ಟನ್ನು ಬಂತಲ್ಲ ಬಾಂಬು, ಅದು ಎಲ್ಲಿಂದ ಬಂತು ಅನ್ನೋದು ಇವತ್ತಿನವರೆಗೂ ತನಿಖೆ ಮಾಡಿಲ್ಲ. ನೀವು ದೇಶಭಕ್ತಿ ಬಗ್ಗೆ ಮಾತಾಡ್ತೀರಾ? ಅದಕ್ಕೆ ಬಂಧುಗಳೇ, ಇವತ್ತು ನೀವು ಎಚ್ಚರ ಆಗಬೇಕಾಗಿದೆ. ಜನರು ಎಚ್ಚರ ಆಗಬೇಕಾಗಿದೆ. ಜನರನ್ನ ನಾವು ಎಚ್ಚರ ಮಾಡಬೇಕಾಗಿದೆ. ಕಾಂಗ್ರೆಸ್ ಪಕ್ಷ ಪ್ರತಿ ಒಂದು ವಿಚಾರದೊಳಗೆ ನಾವು ಜನರನ್ನ ಎಚ್ಚರಿಸುವಂತ ಕೆಲಸವನ್ನ ಮಾಡಬೇಕಾಗಿದೆ. ಬೆಲೆ ಏರಿಕೆ ವಿರುದ್ಧ ಮತ್ತು ಸಂವಿಧಾನ ರಕ್ಷಿಸುವಂತ ಕೆಲಸವನ್ನ ಮಾಡಬೇಕಾಗಿದೆ. ಅದಕ್ಕೆ ಇವತ್ತ ಈ ಪ್ರತಿಭಟನೆಯನ್ನ ಇಟ್ಕೊಂಡಿದ್ದೀವಿ. ಅದಕ್ಕೆ ಬಂಧುಗಳೇ, ಇವತ್ತು ನಾನು ಒಂದು ವಿಚಾರವನ್ನ ಪ್ರಸ್ತಾಪವನ್ನು ಮಾಡ್ತೀನಿ. ಸಂವಿಧಾನ ರಕ್ಷಣೆ ಆಗಬೇಕಾದ್ರೆ ಕೇಂದ್ರ ಸರ್ಕಾರದ ಬೆಲೆ ಏರಿಕೆ ವಿರುದ್ಧ ನಾವು ಪ್ರತಿಭಟನೆ ಮಾಡಿ ಜನರನ್ನ ಎಚ್ಚರಿಸುವಂತ ಕೆಲಸವನ್ನ ಮಾಡಲಿಕ್ಕೆ ಇವತ್ತು ರಾಜ್ಯ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು, ಎಐಸಿಸಿ ಅಧ್ಯಕ್ಷರಾದಂತ ಮಲ್ಲಿಕಾರ್ಜುನ ಖರ್ಗೆ ಅವರು, ರಾಹುಲ್ ಗಾಂಧಿ ಅವರು ಈ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಇದಕ್ಕೆ ನಿಮ್ಮೆಲ್ಲರ ಸಹಕಾರ ಇದೆ. ಅದಕ್ಕೆ ನೀವೆಲ್ಲರೂ ಸೇರಿ ಇನ್ನೂ ಹೆಚ್ಚು ಜನರು ಎಚ್ಚರಿಸುವಂತ ಕೆಲಸವನ್ನು ನೀವೆಲ್ಲರೂ ಮಾಡೋಣ ನನ್ನ ಮಾತನ್ನು ಹೇಳಿ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಂಡಂತ ನಿಮ್ಮೆಲ್ಲರಿಗೆ ವಂದಿಸಿ ನನ್ನ 2 ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು. ಧನ್ಯವಾದಗಳು ತಂಗಡಿಗೆ ಸಾಹೇಬರಿಗೆ. ದಯವಿಟ್ಟು ವಾಲಂಟಿಯರ್ಸ್ ವಿನಂತಿ ಮಾಡ್ಕೊಂತೀನಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.